ನಮಸ್ಕಾರ. ನಮ್ಮದು ಸುರಪುರ ತಾಲೂಕು, ಯಾದಗಿರಿ ಡಿಸ್ಟಿಕ್ಕು. ಇಲ್ಲಿಂದ 500 ಕಿಲೋಮೀಟ್ರ್ ಇದೆ. ಫಸ್ಟ್ ನಾನು ಬಿಜಾಪುರ ಹೋದೆ ರೀ. ಬಿಜಾಪುರದಿಂದ ನನಗೆ ಅಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ. ಬಿಜಾಪುರದಿಂದ ಸನ್ ಜಾನ್ಸನ್ಸ್ ಕಳಿಸಿದ್ರು ಬೆಂಗಳೂರಿಗೆ. ಅಲ್ಲಿ ನನಗೆ 1 ವಾರ ತನಕ ಟ್ರೀಟ್ಮೆಂಟ್ ನಡೆಸಿದ್ರು. ಅಲ್ಲಿಂದ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಮಾಡಿದರು. ಒಂದು ಬೋನ್ಸ್ ತೆಕ್ಕೊಂಡ್ರು. ಅಲ್ಲಿ ನನಗೆ ಗೊತ್ತಾಯಿತು ಲೆನ್ಸ್ ಕ್ಯಾನ್ಸರ್ ಆದಂತ. ಈಗ 1 ವರ್ಷ ಆಯಿತು. ನಾನು ಜೂನ್ 1 ಬಂದರೆ 1 ವರ್ಷ ಆಗೋಗಿದೆ. ಅಲ್ಲಿಂದ ಸನ್ ಜಾನ್ಸನ್ನಿಂದ ನಮಗೆ HCGಗೆ ಶಿಫ್ಟ್ ಮಾಡಿದರು. ಸನ್ ಜಾನ್ಸನ್ದಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಇದಕ್ಕಂತ. ಅಲ್ಲಿ ಅವರು ಫಸ್ಟ್ ಕೀಮೋ ಕೊಟ್ಟರು. ಅಲ್ಲಿಂದ ನಮ್ಮ ಯೂಟ್ಯೂಬ್ದಲ್ಲಿ ನೋಡಿದೆ ನಾನು ಈ ಪ್ರತ್ಯಂಗೇರಿ ದೇವಿನ. ಯೂಟ್ಯೂಬ್ದಲ್ಲಿ ನೋಡಿದ ಮೇಲೆ ನಮ್ಮ ಮಾಮರು ಹೇಳಿದೆ, ಬೆಂಗಳೂರಲ್ಲಿದ್ದರು ನಮ್ಮ ಮಾಮರು ಸಂಗಮೇಶ್ ಅಂತೇಳಿ. ಅವ್ರು ಹೇಳಿದೆ, ಮಾಮ ಹಿಂಗಂತ ಇಲ್ಲಿ ಪ್ರತ್ಯಂಗೇರಿ ದೇವಿ ದೇವಸ್ಥಾನ ಆದಂತ. ಅಲ್ಲಿ ಹೋಗಿ ಬಂದಮೇಲೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತಾವೆ ಅಂತ ಹೇಳಿದರು. ನಾವು ಒಂದಿನ ಬಾರಪ್ಪ ಅಂತೇಳಿ ಕಿಸಿ ಕರ್ಕೊಂಡು ಬಂದ್ರು ನನ್ನ. ಫಸ್ಟ್ ಬಂದಾಗ ಏನಾಯಿತು, ನನಗೆ ನಡೆಯೋಕ್ಕೆ ಆಗ್ತಿದ್ದಿಲ್ಲ. ಅಲ್ಲಿಂದ ಇಲ್ಲೇ ಊಟ ಮಾಡಿದ್ದು ವಾಮಿಟ್ ಆಯಿತು. ಅಲ್ಲಿಂದ ಪ್ರತ್ಯಂಗೇರಿ ದೇವಿ ಕೇಳ್ಕೊಂಡಿವಿ, ನೋಡಮ್ಮ ತಾಯಿ ನನಗೆ ಏನಾದರೂ ಮಾಡು, ಉಳಿಸಿಕೊಡು ನಿನ್ನ ಮಗ ಅಂತ ಬೇಡ್ಕೊಂಡಿವಿ. ಆ ನಂತರ 2ನೇ ಸಲಕ್ಕೆ ಬಂದೀವಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಇವಾಗ 3ನೇ ಸಲಕ್ಕೆ ಬಂದುಬಿಟ್ಟಿದ್ದೀವಿ, ಪೂರ ಆರಾಮಾಗಿದೆ. ಈಗ ಪ್ರತ್ಯಂಗೇರಿ ದೇವಿಯಲ್ಲಿ ಶಕ್ತಿ ಇದೆ. ಹೀಗಾಗಿ ನನಗೆಲ್ಲ ಒಳ್ಳೆಯದಾಗಿದೆ. ಇನ್ನೂ 1-2 ಕೆಲಸ ಆಗೋದಿದೆ. ಪ್ರತ್ಯಂಗೇರಿ ದೇವಿಯಲ್ಲಿ ಅರ್ಪಣೆ ಮಾಡ್ತಾಯಿದ್ದೀನಿ. ಮಾಡ್ತಾಳೆ ಕೆಲಸ, ಮಾಡ್ತಾಳೆ ಅಂತ ಡೆಫ್ರೆಂಟ್ ಇದೆ ನನಗೆ. ರಿಪೋರ್ಟು ಮೊನ್ನೆ ಸಲ ಒಂದು ಸ್ವಲ್ಪ ತ್ರಾಸಂತೆ ಬಂದಿತ್ತು. ಏನೋ ಒಂದು ತಪ್ಪು ಮಾಡಿದ್ದೀವಿ ತಾಯಿದ ಬಳಿ ಬಂದಾಗ. ಅದು ತಪ್ಪು ಹೇಳ್ಕೋದು ಬೇಡ. ಆಚಾರ್ಯರಂದರು, ನೀವು ತಪ್ಪು ಮಾಡಿರಿ, ತಪ್ಪು ಕಾಣಿಕೆ ಹಾಕಂದ್ರೆ ಇವತ್ತು ಹಾಕಿವಿ, ನೆಕ್ಸ್ಟ್ ಮಂತ್ ಬಂದಾಗ ನೋಡ್ಬೇಕಂತ ಮಾಡೀವಿ ಏನಾಗ್ತದಂತ. ಈಗ ಆರೋಗ್ಯವಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದೀನಿ, ಎಲ್ಲ ಓಕೆ ಇದ್ದೀನಿ. ಮೆಡಿಷನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. 50% ಮೆಡಿಸಿನ್ ಕಮ್ಮಿ ಆಗಿದೆ. ನಾವು ಇಲ್ಲಿ ಬಂದು ಅರಿಕೆ ಕಟ್ಟಿದರೆ ಅವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತೀನಿ. ನನಗೇ ಆಗಿದೆ ಖುದ್ದು. ಇದು ನಾನು ಇಲ್ಲಿಗೆ ಬರೋದು 3ನೇ ಸಲ. 3ನೇ ಸಲಕ್ಕಿಂತ ಈ ಸಲ ಫಸ್ಟ್ ಕ್ಲಾಸ್ ತಿರುಗಾಡ್ತಾ ಇದ್ದೀನಿ. ಹೋದ ಸಲ ಬಂದಾಗ ಸ್ವಲ್ಪ ವೀಕ್ನೆಸ್ ಅನಿಸ್ತಿತ್ತು. ಈ ಸಲ ಮಾತ್ರ ಫಸ್ಟ್ ಕ್ಲಾಸ್ ತಿರುಗಾಡ್ತಾ ಇದ್ದೀನಿ. ಸಂಗೊಳ್ಳಿ ಅಂತ, ಬೆಳಗಾವಿ ಡಿಸ್ಟ್ರಿಕ್ಟ್ ಖಾನಾಪುರ ತಾಲೂಕಿನಿಂದ ಬಂದಿದ್ದೀನಿ. ನಾನು ಸುಮಾರು ಒಂದು 5 ತಿಂಗಳ ಹಿಂದ್ಗಡೆ ನನ್ನ ತಾಯಿಗೆ ತುಂಬ ಹುಷಾರಿಲ್ಲ. ಸುಮಾರು ಒಂದು 6-7 ವರ್ಷದಿಂದ ಇದು ಪ್ಯಾರಲೈಸಸ್ ಆಗಿ ಅವ್ರಿಗೆ ಸರಿಯಾಗಿ ನಡಿಲಿಕ್ಕೆ ಬರಲ್ಲ, ಏನು ಕಣ್ಣು ಸರಿಯಾಗಿ ಕಾಣಲ್ಲ. ನನಗೆ ಅವಳಿಗೆ ಇದು ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಆ ಹೊತ್ತಿನಲ್ಲಿ ನಾನು ಇದು ಮೊಬೈಲಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೆ. ಆ ಸಂದರ್ಭದೊಳಗೆ ಅದನ್ನು ತಾಯಿ ದೇವಿದೊಂದು ಇದನ್ನು ನೋಡಿದೆ. ನೋಡಿದ ತಕ್ಷಣ ಆವಾಗಲೇ ಮನೆಯಲ್ಲೇ ಕೂತ್ಕೊಂಡು ನಾನು ಏನು ಮಾಡಿಕೊಂಡೆ, ಒಂದು ಹರಕೆ ಕಟ್ಕೊಂಡೆ. ಒಂದು ₹3 ಮುಡುಪು ಕಟ್ಟಿಟ್ಟು ಹರಕೆ ಕಟ್ಕೊಂಡು ಸುಮಾರು 4-5 ತಿಂಗಳ ತನಕ ಇವತ್ತಿನವರೆಗೂ ನಮ್ಮ ತಾಯಿಗೆ BP, ಶುಗರು ಎಲ್ಲ ನಾರ್ಮಲ್ ಇದೆ. ಆಮೇಲೆ ಕಣ್ಣು ಕಾಣಿಸ್ತಾ ಇದೆ ಸರಿಯಾಗಿ. ಅಂದರೆ ಆಪ್ರೇಷನ್ನೇ ಮಾಡೋಕ್ಕೆ ಬರೋಲ್ಲ BP, ಶುಗರ್ ಅಂದ್ಕೊಳ್ಳೆ. ಸಂಕಲ್ಪ ಮಾಡ್ತಾ ಇವಾಗ ತುಂಬ ಇದಾಳೆ. ಆಮೇಲೆ ನಡಿಲಿಕ್ಕೆ ಅವಳು ಇದನ್ನ ಹಿಡ್ಕೊಂಡು ನಡೀತಾ ಇದ್ಲು, ಗೋಡೆ ಆಧಾರ ಇಟ್ಕೊಂಡು. ಇವಾಗ ಕೈ ಬಿಟ್ಟು ನಡೀತಾ ಇದ್ದಾರೆ. ಇನ್ನೂ ನಾನು 4ನೇ ವಾರ ಇವಾಗ ಬಂದಿದ್ದು. ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದ್ದಾರೆ. ಇನ್ನೂ ಸುಧಾರಣೆ ಆಗ್ತಾ ಅನ್ನೋ ನಂಬಿಕೆ ಇದೆ. ಜೊತೆಗೆ ನಮ್ಮ ಮಗುನೂ ಕರ್ಕೊಂಬಂದಿದ್ದೆ. ಅವನಿಗೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಇದು ಇದ್ದ. ಅವನ ಕಡೆಯಿಂದನೂ ಹರಕೆ ಕಟ್ಟಲಿಕ್ಕೆ ಹಚ್ಚಿ ಅವನ ಕಡೆಯಿಂದನೂ ಇವಾಗ 4ನೇ ವಾರ ಒಂದು ಮುಗಿದಿದೆ. ತುಂಬ ಒಳ್ಳೆಯದಿದೆ. ಒಂದು ಒಳ್ಳೆಯ ಶಕ್ತಿಪೀಠ ಇದು. ಎಲ್ಲರೂ ಇದನ್ನು ನಂಬಿ ತಮ್ಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಂತ ಬಗೆಹರಿದೇ ಇರುತ್ತೆ ಅನ್ನೋ ನಮ್ಗೆ ತುಂಬ ನಂಬಿಕೆ ಇದೆ. ದಯವಿಟ್ಟು ಎಲ್ಲರೂ ತಾಯಿ ಆಶೀರ್ವಾದ ಪಡ್ಕೋಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ಸಂಗೊಳ್ಳಿ ಅಂತ, ಬೆಳಗಾವಿ ಡಿಸ್ಟ್ರಿಕ್ಟ್ ಖಾನಾಪುರ ತಾಲೂಕಿನಿಂದ ಬಂದಿದ್ದೀನಿ. ನಾನು ಸುಮಾರು ಒಂದು 5 ತಿಂಗಳ ಹಿಂದ್ಗಡೆ ನನ್ನ ತಾಯಿಗೆ ತುಂಬ ಹುಷಾರಿಲ್ಲ. ಸುಮಾರು ಒಂದು 6-7 ವರ್ಷದಿಂದ ಇದು ಪ್ಯಾರಲೈಸಸ್ ಆಗಿ ಅವ್ರಿಗೆ ಸರಿಯಾಗಿ ನಡಿಲಿಕ್ಕೆ ಬರಲ್ಲ, ಏನು ಕಣ್ಣು ಸರಿಯಾಗಿ ಕಾಣಲ್ಲ. ನನಗೆ ಅವಳಿಗೆ ಇದು ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಆ ಹೊತ್ತಿನಲ್ಲಿ ನಾನು ಇದು ಮೊಬೈಲಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೆ. ಆ ಸಂದರ್ಭದೊಳಗೆ ಅದನ್ನು ತಾಯಿ ದೇವಿದೊಂದು ಇದನ್ನು ನೋಡಿದೆ. ನೋಡಿದ ತಕ್ಷಣ ಆವಾಗಲೇ ಮನೆಯಲ್ಲೇ ಕೂತ್ಕೊಂಡು ನಾನು ಏನು ಮಾಡಿಕೊಂಡೆ, ಒಂದು ಹರಕೆ ಕಟ್ಕೊಂಡೆ. ಒಂದು ₹3 ಮುಡುಪು ಕಟ್ಟಿಟ್ಟು ಹರಕೆ ಕಟ್ಕೊಂಡು ಸುಮಾರು 4-5 ತಿಂಗಳ ತನಕ ಇವತ್ತಿನವರೆಗೂ ನಮ್ಮ ತಾಯಿಗೆ BP, ಶುಗರು ಎಲ್ಲ ನಾರ್ಮಲ್ ಇದೆ. ಆಮೇಲೆ ಕಣ್ಣು ಕಾಣಿಸ್ತಾ ಇದೆ ಸರಿಯಾಗಿ. ಅಂದರೆ ಆಪ್ರೇಷನ್ನೇ ಮಾಡೋಕ್ಕೆ ಬರೋಲ್ಲ BP, ಶುಗರ್ ಅಂದ್ಕೊಳ್ಳೆ. ಸಂಕಲ್ಪ ಮಾಡ್ತಾ ಇವಾಗ ತುಂಬ ಇದಾಳೆ. ಆಮೇಲೆ ನಡಿಲಿಕ್ಕೆ ಅವಳು ಇದನ್ನ ಹಿಡ್ಕೊಂಡು ನಡೀತಾ ಇದ್ಲು, ಗೋಡೆ ಆಧಾರ ಇಟ್ಕೊಂಡು. ಇವಾಗ ಕೈ ಬಿಟ್ಟು ನಡೀತಾ ಇದ್ದಾರೆ. ಇನ್ನೂ ನಾನು 4ನೇ ವಾರ ಇವಾಗ ಬಂದಿದ್ದು. ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದ್ದಾರೆ. ಇನ್ನೂ ಸುಧಾರಣೆ ಆಗ್ತಾ ಅನ್ನೋ ನಂಬಿಕೆ ಇದೆ. ಜೊತೆಗೆ ನಮ್ಮ ಮಗುನೂ ಕರ್ಕೊಂಬಂದಿದ್ದೆ. ಅವನಿಗೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಇದು ಇದ್ದ.
ಅವನ ಕಡೆಯಿಂದನೂ ಹರಕೆ ಕಟ್ಟಲಿಕ್ಕೆ ಹಚ್ಚಿ ಅವ್ನ ಕಡೆಯಿಂದನೂ ಇವಾಗ 4ನೇ ವಾರ ಒಂದು ಮುಗಿದಿದೆ. ತುಂಬ ಒಳ್ಳೆಯದಿದೆ. ಒಂದು ಒಳ್ಳೆಯ ಶಕ್ತಿಪೀಠ ಇದು. ಎಲ್ಲರೂ ಇದನ್ನು ನಂಬಿ ತಮ್ಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಂತ ಬಗೆಹರಿದೇ ಇರುತ್ತೆ ಅನ್ನೋ ನಮ್ಗೆ ತುಂಬ ನಂಬಿಕೆ ಇದೆ. ದಯವಿಟ್ಟು ಎಲ್ಲರೂ ತಾಯಿ ಆಶೀರ್ವಾದ ಪಡ್ಕೋಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ಕೇಳ್ಕೊ ಸಂಗೊಳ್ಳಿ ಅಂತ.